ಸ್ನೇಹಿತರೆ ನಮಸ್ಕಾರ. ನಿನ್ನೆ ಜ್ಯೋತಿನಗರ ಸಿರಾದಲ್ಲಿ ನಮ್ಮ ಬೂನಹಳ್ಳಿ ಆರ್ ಐ ಮಂಜಣ್ಣನವರ ಒಂದು ಮನೆ ಕಟ್ಟುವುದಕ್ಕೆ ನಾವೇ JCB ಕರೆಸ್ಕೊಂಡು ಸೈಟನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಇಂಜಿನಿಯರು ಮತ್ತು ನಮ್ಮ ಮಂಜಣ್ಣವರು ಎಲ್ಲರೂ ಸೇರಿಕೊಂಡು ಉದಯ್ ಕುಮಾರ್ ರಂಗಾಪುರ ಇಂಜಿನಿಯರ್ ಸಹ ಬಂದಿದ್ದರು. ನೋಡಿ ಸ್ನೇಹಿತರೆ, ಅವರ ಸಲಹೆಯಂತೆಯೇ ನೀಟಾಗಿ ಸೈಟನ್ನು ಕ್ಲೀನ್ ಮಾಡಿಕೊಂಡು 4 ಮೂಲೆಯನ್ನು ಚೆಕ್ ಮಾಡಿಕೊಂಡು ನೀಟಾಗಿ ಮಾರ್ಕ್ ಮಾಡಿದ್ವಿ ಸ್ನೇಹಿತರೆ. 25-29 ವರಾಯಕ್ಕೆ ನೀಟಾಗಿ ನೋಡಿ ಸ್ನೇಹಿತರೆ, ಕಾಲಮ್ಗಳಿಗೂ ಮತ್ತು ಸಂಪಿಗೂ ಎಲ್ಲ ನೀಟಾಗಿ ಮಾರ್ಕ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ನಾಳೆನೇ ಬೆಳಗಿನ ಜಾವ ಸೂರ್ಯೋದಯ ಆಗೋದಕ್ಕಿಂತ ಮುಂಚೆಲೇ ಪೂಜೆ ಕಾರ್ಯಕ್ರಮ ಇತ್ತು ಸ್ನೇಹಿತರೆ. ಅಷ್ಟರೊಳಗೆ ಎಲ್ಲ ನಾವು ಮಾರ್ಕ್ ಮಾಡ್ಕೊಂಡು ಸೈಜ್ 5 ಕಲ್ಲು ತಂದಾಕೊಂಡು ಮಳೆ ತಂದುಬಿಟ್ಟು JCBಯಲ್ಲಿ ಈಶಾನ್ಯ ಮೂಲೆಯಲ್ಲಿ ದೊಗಸಿ ಪೂಜೆಗೆ ರೆಡಿ ಮಾಡಿದ್ವಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಪೂಜೆ ಹೆಂಗಾಗುತ್ತೆ ಅಂತ ತೋರಿಸ್ತೀನಿ, ನೋಡಿ ಸ್ನೇಹಿತರೆ. ನಾವು ನಮ್ಮ ಮಾಮ ಬೆಳಗಿನ ಜಾವ 5 ಗಂಟೆಗೆ ಎದ್ದು ಅಂಕಲೆ ಕಡ್ಡಿ ಹತ್ತಿ ಕೊನೆ ರುತ್ತಣಿ ಸೊಪ್ಪು ತಗೊಂಡು ಹೋದ್ವಿ ಸ್ನೇಹಿತರೆ. ಅಷ್ಟರೊಳಗೆ ಆಲ್ರೆ ಸ್ವಾಮಿಯವರು ಎಲ್ಲ ಅವ್ರ ಸಂಬಂಧಿಕರು ಸ್ನೇಹಿತರು ಎಲ್ಲ ಬಂದಿದ್ದರು. 5 ಕಲ್ಲನ್ನು ನಾವು ತೊಳೆದು ಗುಂಡಿ ಆಳವಾಗಿತ್ತು, ಏಣಿ ಹಾಕ್ಬಿಟ್ಟು ಕೆಳಗೆ ಇಳಿಸಿವಿ ಸ್ನೇಹಿತರೆ. ನೋಡಿ, ಅವರ ಸಂಬಂಧಿಕರು ಮತ್ತು ಸ್ನೇಹಿತರು ಪೂಜೆಗೆ ಎಲ್ಲ ಬಂದಿದ್ದರು. ಮುತ್ತೈಸ್ಥಾನ ಎಲ್ಲರೂ ಸೇರಿಕೊಂಡು 5 ಕಲ್ಲನ್ನು ಕೆಳಲಿಟ್ಟು ಸ್ವಾಮಿಯವರು ಎಲೆ ಅಡಿಕೆ ಹೂವು ಬಳೆನಿಟ್ಟು ಗಣಪತಿ ಪಿಳ್ಳರಾಯನಿಟ್ಟು ಬಹಳ ಅದ್ಭುತವಾಗಿ ನೀಟಾಗಿ ಮನೆಯ ಒಂದು ಪಾಯುಧ ಪೂಜೆಯನ್ನು ನೆರವೇರಿಸ್ಕೊಟ್ರು ಸ್ನೇಹಿತರೆ. ಮನೆ ಪಾಯುಧ ಪೂಜೆ ಶ್ರೇಷ್ಠವಾಗಿ ಮಾಡಿದರೆ ಮನೆಯೂ ಸಹ ಹೂವಿನ ಹಳ್ಳು ಹೇಗೆ ಅಗ್ರವ ಇರುತ್ತೋ ಹಂಗೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲದ ಅನನುಕೂಲವಾಗದೆ ಮನೆ ನೀಟಾಗಿ ಬರುತ್ತೆ ಸ್ನೇಹಿತರೆ. ಆಮೇಲೆ ಸುಖವಾಗಿ ನಡೀತೈತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸ್ವಾಮಿಯವರು ಯಾವ ರೀತಿಯಲ್ಲಿ ಪೂಜೆ ಮಾಡಿರಂತ ತೋರಿಸ್ತೀನಿ, ನೋಡ್ತಾ ಇರ್ರಿ. गौरवकर्णयुक्तायां श्रीशिववारा शुभनक्षत्र शुभयोग शुभकर्णादि एवं ग्रन्थेषण सिद्धायां अस्यां सुभारितौ श्रेणिमम मम उपार्थ समस्त दुरित क्षयद्वार श्री परमेश्वर प्रीत्यर्थम् अस्माकं सह कुटुम्बानां क्षेमः धैर्य वीर्य अभय आनंद आयुः आरोग्य ऐश्वर्य अभिवृद्ध्यर्थं धर्म अर्थ काम पादारविन्दयो बाध्यं समर्पयामि स्पर्शोर्तिमर्घ्यं समर्पयामि ते आत्मनीं समर्पयामि स्थलयामि स्थानम् अपवित्रपवित्रवादरवाष्टाङ्गतो विवाहेश्वरावरुणासचेते वसुन्धरदेवताभ्यो नमः वस्त्रार्थमस्ततां समर्पयामि मिथ्यागुरीदं मरणमोदित्रम् प्रजापतेर्यस्तहं प्रसादु आयुष्यमग्रियं प्रतिबन्धशुक्रमे देवशोभावेधानि हवेगं विभवन्ते एतावन्तो वैर्देवानागुं सभाः तदेवास्मै सभान् प्रयच्छन्ते तदेहं पुनः सुभन्ते राज्ञा च देवसो राजा भवति साङ्ग्रगण्हेत्यानिशते इमां धनतागुं सङ्गृह्णानेते द्वादशारत्रेण शता भवति द्वादशमासाः संवत्सरमेवावरुन्धे हिरण्यवात्रं वदो पूर्णं ददाति अतव्यो स्थानेते एकदात्रं मनुसहरते एकदेवजमानः यस्तेजो ददाति ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ, ಪೂಜೆ ಚೆನ್ನಾಗಾಯ್ತು. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಹಾಗೆ ಪೂಜೆ ಆದ ನಂತರ 5 ಜನ ಮತ್ತು 9 ಜನ ಮುತ್ತೈದರು ಪೂಜೆ ಮಾಡಬೇಕು. ಮೇಲಿಂದನೇ ಅಕ್ಷತೆ ಕಾಳು, ಎಲೆ ಅಡಿಕೆ, ಅರಿಶಿನ ಕುಂಕುಮ ಹಾಕಿ 9 ಜನ ಮುತ್ತೈದರು ಪೂಜೆ ಮಾಡಿದರು. ನಮಗೂ ಸಹ ಎಲೆ ಅಡಿಕೆ ಹೂವು ಬಾಳೆಹಣ್ಣು ದರ್ಶನ ಕೊಟ್ಟು, ಸ್ವಾಮಿಯವ್ರಿಗೂ ಸಹ ದರ್ಶನ ಕೊಟ್ಟು ಅವರಿಗೆ ಎಲೆ ಅಡಿಕೆ ಹೂವು ಬಾಳೆಹಣ್ಣು ಕೊಟ್ಟು ಆಶೀರ್ವಾದ ಮಾಡಿ, ಸ್ವಾಮಿ ನಮ್ಮ ಮನೆ ಸುಖವಾಗಿ ನಡೆಯಲಿ ಎಂದು ಅವರು ಆಶೀರ್ವಾದ ಮಾಡಿ ಹೋದರು ಸ್ನೇಹಿತರೆ. ಬಂದಂಥ ಮುತ್ತೈದರಿಗೆ ಶಾಪೆ ಹಾಯಿಸಿ ಉತ್ತರಕ್ಕೆ ಮುಖ ಮಾಡಿ ಪ್ರತಿಯೊಬ್ಬರಿಗೂ ಅಕ್ಷತೆ ಕಾಳು, ಅರಿಶಿನ ಕುಂಕುಮ ಇಟ್ಟು ಅವರಿಗೆ ಎಲೆ ಅಡಿಕೆ ಹೂವು ಬಾಳೆಹಣ್ಣು ಮಡ್ಲು ತುಂಬಿದ್ರು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಭಾಳ ಅದ್ಭುತವಾಗಿ ಇದೊಂದು ಪೂಜೆ ನಡೆಯಿತು. ನಮಗೂ ಸಹ ಎಲೆ ಅಡಿಕೆ ಹೂವು ಬಾಳೆಹಣ್ಣು ಕೊಟ್ಟರು. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಮನೆ ಕಟ್ಟಬೇಕಾದ್ರೆ ನಮಗೆ ಒಪ್ಪಂದ ಕೊಡಿ.